ಎಲ್ಲರಿಗೂ ಇದು ಬುಧವಾರದ ಮಿನಿ ಬ್ಲಾಗ್. ಮನೇಲಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಮಕ್ಕಳೆದೊಳಷ್ಟರಲ್ಲಿ ತರಕಾರಿ ತೊಗೊಂಬಂದ್ಬಿಡೋಣ ಅಂದ್ಬಿಟ್ಟು ರಾಜಮಂಟೆಗೆ ಹೋಗಿದ್ದೆ. ಅಲ್ಲೋಗಿ ಫ್ರೆಶ್ ಆಗಿ ಸಿಕ್ತು ತರಕಾರಿ ಎಲ್ಲ, ಹಾಗಾಗಿ ಎಲ್ಲ ತೊಗೊಂಬಂದು ಮಕ್ಕಳನ್ನ ನೋಡಿದ್ರೆ ಇನ್ನೂ ಮಲ್ಕೊಂಡಿದ್ರು, ಹಾಗಾಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಬೋಣ ಅಂತ ರಾತ್ರಿ ಇದ್ದಿದ್ದು ಚಪಾತಿ ಮಾಡಿದ ಇಟ್ಟಿಗೆನೇ ಇವಾಗ ಬಾಂಬೆ ಸಾಗು ಮಾಡ್ತಾಯಿದ್ದೆ, ಪೂರಿ ಮಾಡ್ಕೊಡೋಣ ಅಂದ್ಬಿಟ್ಟು. ಆಮೇಲೆ ಹೋಗಿ ಮಗುನೇ ಎಬ್ಬಿಸ್ಕೊಂಬಂದು ಅವಳನ್ನ ತರಕಾರಿಯನ್ನು ರೆಕಗ್ನೈಸ್ ಮಾಡ್ತಾಯಿದ್ಲು. ನನಗೂ ಖುಷಿ ಆಯಿತು ಮಗು ಪರವಾಗಿಲ್ಲ ಅಂತ. ಆಮೇಲೆ ಅವಳನ್ನ ಸ್ನಾನ ಮಾಡಿಸ್ಕೊಂಬಂದು ತುಂಬ ಚಳಿ ಆಗ್ತೈತೆ ಅನಿಸುತ್ತೆ, ಅದಕ್ಕೆ ಅವಳನ್ನ ಬೆಚ್ಚಿಗೆ ಒಚ್ಚಿಬಿಟ್ಟು ಕೂರಿಸ್ಬಿಟ್ಟಿದ್ದೆ. ಅದಾದಮೇಲೆ ಬಿಸಿ ಬಿಸಿ ಪೂರಿ ಮಾಡ್ಕೊಡೋಣ ಅಂದ್ಬಿಟ್ಟು ಇಲ್ಲಿ ಬಿಸಿ ಪೂರಿ ಮಾಡಿಕೊಟ್ಟು ಅವಳಿಗೆ ಆಮೇಲೆ ಅವಳು ಎಂಜಾಯ್ ಮಾಡ್ಕೊಂಡು ತಿಂದಳು. ಶಾರುಗೆ ಈ ಥರ ಏನಾದರೂ ಮಾಡಿದ್ರೆ ಕೈಗೆ ಎತ್ಕೊಂಡು ಓಡಾಡ್ಕೊಂಡು ತಿನ್ಕೊಂಡಿರ್ತಾಳೆ, ಅವಳು ಒಂದು ಹತ್ರ ಕೂತ್ಕೊಳಲ್ಲ. ಅದಾದಮೇಲೆ ಹಸ್ಬೆಂಡ್ ಇನ್ನೂ ಲೇಟಾಗಿ ಸ್ನಾನ ಮಾಡೋರಿದ್ರು, ಹಾಗಾಗಿ ಫಸ್ಟ್ ಹೋಗಿ ಮಗುನ ಬಿಟ್ಬಿಟ್ಟು ಬಂದುಬಿಡೋಣ ಅಂದ್ಬಿಟ್ಟು ಕರ್ಕೊಂಡೋಗಿ ಮಗುನ ಬಿಟ್ಬಿಟ್ಟು ಬಂದೆ. ಅಲ್ಲಿ ಹೋಗ್ತಾ ಇದ್ದಂಗೆ 11 ಗಂಟೆಗೆ ಏನೋ ಮೀಟಿಂಗ್ ಐತೆ ಬಾಮ್ಮ ಅಂತ ಹೇಳಿದರು. ಆಮೇಲೆ ಬಂದು ನಾವಿಬ್ಬರು ಫ್ರೆಶ್ ಅಪ್ ಆಗಿ ಆಮೇಲೆ 11 ಗಂಟೆ ಹಂಗೆ ಸ್ಕೂಲ್ ಹತ್ರ ಹೋದ್ವಿ. ಅಲ್ಲಾದ್ಮೇಲೆ ಪೇರೆಂಟ್ಸ್ ಎಲ್ಲ ಬಂದಿದ್ರು. ಪೇರೆಂಟ್ಸ್ಗೆಲ್ಲರಿಗೂ ಪೀರಿಯಡ್ಸ್ ಬಗ್ಗೆ ಮತ್ತು ಗರ್ಭಕೋಶದ ಬಗ್ಗೆ, ಹೆಣ್ಮಕ್ಳಿಗಾಗುವಂಥ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲನೂ ಹೇಳೋದಕ್ಕೆ ಅಂದ್ಬಿಟ್ಟು ಅಲ್ಲೆಲ್ಲರನ್ನೂ ಸೇರಿಸಿದ್ರು. ಬಟ್ ಎಷ್ಟು ಯೂಸ್ಫುಲ್ ಆಯಿತು ಅಂದರೆ ಕೆಲವೊಂದು ವಿಷಯ ಗೊತ್ತಿಲ್ಲದೆ ಇರೋದೆಲ್ಲನೂ ಅವರಿಂದ ತಿಳ್ಕೊಳಂಗಾಯಿತು. ಸರಸ್ವತಿ ಮೇಡಮ್ ಅಂತ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅದಾದಮೇಲೆ ನಾನು ವೆಜ್ಜಸ್ ಮಾತ್ರ ತೊಗೊಂಬಂದಿದ್ದೆ, ಫ್ರೂಟ್ಸ್ ಎಲ್ಲ ತೊಗೊಂಬಂದಿರಲಿಲ್ಲ. ನಾನು ಹೋದ್ರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅಂದ್ಬಿಟ್ಟು ಹಸ್ಬೆಂಡಿಗೆ ಮಾತ್ರ ಹೇಳಿ ಕಳಿಸಿದ್ದೆ, ನೀನೇ ತೊಗೊಂಬ ಅಂತ. ಅವರು ತೊಗೊಂಬಂದು ಕೊಟ್ಟರು. ಆಮೇಲೆ ಮಧ್ಯಾಹ್ನ ಏನೂ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ರಾತ್ರಿಗೂ ಹೊರಗಡೆಯಿಂದನೇ ತರಿಸ್ಕೊಂಡು ಇವತ್ತು KFC ತೊಗೊಂಡು ಎಗ್ ರೈಸ್ ತೊಗೊಂಬಂದಿದ್ರು. ಆಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಕೊಂಡ್ವಾ. ಇವಾಗ KFC ತಿಂದು ಎಗ್ ರೈಸ್ ಎಲ್ಲ ತಿಂದಮೇಲೆ ಒಂದು ಲೋಟ ಬಿಸಿನೀರು ಕುಡಿದಿಲ್ಲ ಅಂದರೆ ಹೆಂಗಾಗುತ್ತೆ, ಮತ್ತು ಹೆವಿ ಆದರೆ ನಿದ್ದೆ ಬರೋಲ್ಲ. ಹಾಗಾಗಿ ಎಲ್ಲರೂ ಒಂದೊಂದು ಲೋಟ ಬಿಸಿನೀರು ಕುಡಿದು ಆಮೇಲೆ ಮಕ್ಕಳ ಜೊತೆ ಎಂಜಾಯ್ ಮಾಡಿಕೊಂಡು, ಅವ್ರ ಜೊತೆ ಅಂತೂ ಎಷ್ಟು ಆಟ ಆಡಿದ್ರೂ ಸಾಲಲ್ಲ. ಇನ್ನು ಅವ್ರನ್ನ ಸ್ಕೂಲಿಗೆ ಹಾಕೋ ತನಕ ಆರಾಮಾಗಿ ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡಿರೋದು ಅಷ್ಟೇ. ಇದಾಗಿತ್ತು ನನ್ನ ಬುಧವಾರದ ಮಿನಿ ಬ್ಲಾಗ್. ಥ್ಯಾಂಕ್ ಯು.